ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಹೆಲ್ಪ್ಫುಲ್ ಟಿಪ್ಸ್ ವಿಡಿಯೋದಲ್ಲಿ ಎಕ್ಸೆಲ್ ಅಲ್ಲಿ ಡೇಟಾನ ಎಷ್ಟು ಬೇಗ ಸ್ಪೀಡ್ ಆಗಿ ಅನಲೈಸ್ ಮಾಡಿ ರಿಪೋರ್ಟ್ಸ್ ನ ತೆಗಿಬಹುದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಒಂದಷ್ಟು ಡೇಟಾ ಇದೆ, ಕ್ವಿಕ್ ಆಗಿ ಅನಲೈಸ್ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಟೇಬಲ್ ಸೆಲೆಕ್ಟ್ ಮಾಡಿದ್ರೆ ಒಂದು ಚಿಕ್ಕದೊಂದು ಬಟನ್ ಬರುತ್ತೆ ಇಲ್ಲಿ, ಇದೊಂದು. ಇದಕ್ಕೆ ಕ್ವಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಈ ಕ್ವಿಕ್ ಅನಾಲಿಸಿಸ್ ಏನ್ ಮಾಡುತ್ತೆ ಅಂದ್ರೆ, ನಾನು ಏನ್ ಡೇಟಾ ಸೆಲೆಕ್ಟ್ ಮಾಡಿರ್ತೀನಿ ಅದನ್ನ ಫಾಸ್ಟ್ ಆಗಿ ಅನಲೈಸ್ ಮಾಡಿ ನನಗೆ ಒಂದು ಚಾರ್ಟ್ಸ್ ಅಥವಾ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಥವಾ ಫಾರ್ಮುಲಾಸ್ ನ ಈಸಿಗೆ ಕೊಟ್ಬಿಡುತ್ತೆ. ಬನ್ನಿ ಇದನ್ನ ಹೇಗೆ ಉಪಯೋಗಿಸೋದಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಈಗ ಇಲ್ಲೊಂದು 2 ಕಾಲಮ್ ಇದೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ರೆ ನನಗೆ ಈ ಒಂದು ಚಿಕ್ಕದೊಂದು ಬಟನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಫಾರ್ಮ್ಯಾಟಿಂಗ್ ಅಂತ ಬರುತ್ತೆ. ನನಗೆ ಇಲ್ಲಿ ಡೇಟಾ ಬಾರ್ಸ್ ತರ ಮಾಡ್ಬೇಕು. ಓಕೆ ಅಂತ ಮಾಡಿದ್ರೆ ನೋಡಿ ಡೇಟಾ ಬಾರ್ ಬಂತು. ಈಗ ಇದನ್ನ ಐಕಾನ್ ಸೆಟ್ಸ್ ಕೊಡಬೇಕು. ಕ್ಲಿಕ್ ಮಾಡಿದ್ರೆ ನನಗೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಲ್ಲಿ ಐಕಾನ್ ಸೆಟ್ಸ್ ಅಂತ ಇರುತ್ತೆ ನೋಡಿ, ಕ್ಲಿಕ್ ಮಾಡಿದ್ರೆ ನನಗೆ ಐಕಾನ್ ಸೆಟ್ಸ್ ಬರುತ್ತೆ. ಇದೇ ರೀತಿ ನಾವು ಬೇರೆ ಬೇರೆ ಆಪ್ಷನ್ಸ್ ಕೂಡ ಮಾಡಬಹುದು. ಇವಾಗ ಮತ್ತೆ ಇದನ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಈ ಬಟನ್ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಚಾರ್ಟ್ಸ್ ಅಂತ ಬರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ನನಗೆ ಚಾರ್ಟ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಚಾರ್ಟ್ಸ್ ಕೂಡ ಕ್ರಿಯೇಟ್ ಮಾಡಬಹುದು ಈ ತರ. ಸೊ ನನಗೆ ಯಾವ ಚಾರ್ಟ್ಸ್ ಬೇಕೋ ಅದನ್ನ ಇಲ್ಲಿ ಕ್ರಿಯೇಟ್ ಮಾಡಬಹುದು. ಸರಿ, ಮತ್ತೆ ಇಲ್ಲಿ ಡೇಟಾ ಸೆಲೆಕ್ಟ್ ಮಾಡ್ತೀನಿ. ನನಗೆ ಏನಾದ್ರೂ ಅಕಸ್ಮಾತ್ ಆಗಿ ಕ್ಯಾಲ್ಕುಲೇಷನ್ಸ್ ಬೇಕು ಟೋಟಲ್, ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಸಮ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಸಮ್ ಫಾರ್ಮುಲಾ ಬರುತ್ತೆ. ರೈಟ್. ಸೊ ಈ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಕೆಲವೊಂದು ಆಪ್ಷನ್ಸ್ ಎಲ್ಲ ಬರುತ್ತೆ. ನನಗೆ ಏನ್ ಬೇಕೋ ಅದನ್ನ ಕ್ವಿಕ್ಲಿ ಅನಲೈಸ್ ಮಾಡಬಹುದು. ಈಗ ನಾನು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಎಲ್ಲ ಡಿಲೀಟ್ ಮಾಡ್ತೀನಿ. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೇಬಲ್ಸ್ ಅಂತಿದೆ. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಅಲ್ಲಿ ಪೈವಟ್ ಟೇಬಲ್ಸ್ ಕ್ರಿಯೇಟ್ ಮಾಡಬಹುದು. ಇಲ್ಲ ನನಗೆ ಅಕಸ್ಮಾತ್ ಆಗಿ ಈ ಟೇಬಲ್ ಬೇಕಂದ್ರೆ ಇದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪೈವಟ್ ಟೇಬಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಈ ರೀತಿ ಕ್ವಿಕ್ ಅನಾಲಿಸಿಸ್ ಆ ಬಟನ್ ಏನಿದೆ ಅದರಿಂದ ನಾನು ಎಷ್ಟು ಬೇಗ ಆಗುತ್ತೆ ಅಂದ್ರೆ ಕ್ವಿಕ್ ಆಗಿ ಡೇಟಾನ ಅನಲೈಸ್ ಮಾಡಬಹುದು. ಇಲ್ಲಿ ಸ್ಪಾರ್ಕ್ ಲೈನ್ಸ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕೂಡ ನಾವು ಮಾಡಬಹುದು. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಈ ಬಟನ್ ಕ್ಲಿಕ್ ಮಾಡಿದ್ರೆ ಸ್ಪಾರ್ಕ್ ಲೈನ್ಸ್ ಅಂತ ಇರುತ್ತೆ. ಈ ಸ್ಪಾರ್ಕ್ ಲೈನ್ಸ್ ಅಲ್ಲಿ ನೋಡಿ ಲೈನ್ ಅಥವಾ ಕಾಲಮ್ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಲೈನ್ ಕ್ಲಿಕ್ ಮಾಡಿದ್ರೆ ನಂಗೆ ಲೈನ್ ಬರುತ್ತೆ. ಸೆಲೆಕ್ಟ್ ಮಾಡ್ಬಿಟ್ಟು ಕ್ಲಿಕ್ ಮಾಡ್ತೀನಿ, ಸ್ಪಾರ್ಕ್ ಲೈನ್ಸ್. ಇಲ್ಲ ನೋಡಿ ಕಾಲಮ್ ನ ಸೆಲೆಕ್ಟ್ ಮಾಡಿದ್ರೆ ಅದು ಕಾಲಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನಾನು ಸ್ಪಾರ್ಕ್ ಲೈನ್ಸ್ ಕೂಡ ಈ ಕ್ವಿಕ್ ಅನಾಲಿಸಿಸ್ ಏನ್ ಬಟನ್ ಇದೆಯಲ್ಲ ಅದು ಆಪ್ಷನ್, ಅದರಲ್ಲಿ ಕ್ವಿಕ್ ಆಗಿ ಈ ತರ ಆಪ್ಷನ್ಸ್ ಎಲ್ಲ ನಾನು ಮಾಡಬಹುದು. ಇದಕ್ಕೆ ಶಾರ್ಟ್ ಕಟ್ ಕೀ ಕೂಡ ಇದೆ, ಅದು ಕಂಟ್ರೋಲ್ ಕ್ಯೂ ಅಂತ ನಾನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನನಗೆ ಈ ವಿಂಡೋ ಬರುತ್ತೆ. ಇದು ಕಂಟ್ರೋಲ್ ಕ್ಯೂ. ಇಲ್ಲಿ ನಾನು ಹೋದ್ರೆ ಇಲ್ಲಿ ನಾನು ಕರ್ಸರ್ ಮೂವ್ ಮಾಡಿದ್ರೆ ಅದೆಲ್ಲ ಬರುತ್ತೆ ನನಗೆ ನೋಡಿ ಕಂಟ್ರೋಲ್ ಕ್ಯೂ ಅಂತಿದೆ. ಕಂಟ್ರೋಲ್ ಕ್ಯೂ ಯೂಸ್ ಮಾಡಿ ಕೂಡ ನಾನು ಈ ಕ್ವಿಕ್ ಅನಾಲಿಸಿಸ್ ಬಟನ್ ಏನಿದೆ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿ ನನಗೆ ಎಷ್ಟು ಬೇಗ ಆಗುತ್ತೆ ಅಂದ್ರೆ ಕ್ವಿಕ್ ಆಗಿ ಡೇಟಾನ ಅನಲೈಸ್ ಮಾಡಿ ರಿಪೋರ್ಟ್ಸ್ ನ ಮಾಡಬಹುದು ಕ್ವಿಕ್ ಅನಾಲಿಸಿಸ್ ಆಪ್ಷನ್ಸ್ ನ ಯೂಸ್ ಮಾಡಿ. ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು.